ಇನ್ನು ನಟ ಆರೋಪಿ ದರ್ಶನ್ ಜೊತೆ ಜೈಲು ಸೇರಿದ್ದ ಪ್ರದೋಷ್ ಅವರ ತಂದೆ ವಿಧಿವಶರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಾನೆ ಪ್ರದೋಷ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸದ್ಯ ಆರೋಪಿ ಪ್ರದೋಷ್ ಇದ್ದಾನೆ. ತಂದೆ ಅಂತ್ಯಕ್ರಿಯೆಗಾಗಿ ಅನುಮತಿಯನ್ನು ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ತಂದೆ ಅಂತ್ಯಕ್ರಿಯೆಗೆ ಕರೆದೊಯ್ಯೋಕೆ ಈಗ ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ. ಇವತ್ತು ರಾತ್ರಿ ಅಥವಾ ನಾಳೆ ಅಂತ್ಯಕ್ರಿಯೆಗೆ ಪೊಲೀಸರು ಈತನನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಅರೆಸ್ಟ್ ಆದ ನಂತರ ಸಂಬಂಧಿಕರನ್ನ ಕುಟುಂಬಸ್ಥರನ್ನ ಕಳ್ಕೊಳ್ತಾ ಇರುವಂಥ ಎರಡನೇ ಆರೋಪಿ ಈತ. ಮೊದಲನೇದಾಗಿ ಅನುಕುಮಾರ್ ಅರೆಸ್ಟ್ ಆಗಿ ಇನ್ನೂ ಕೂಡ ಯಾವುದೇ ಥರದ ಕೋರ್ಟ್ ಪ್ರೊಸೀಜರ್ ಆರಂಭವಾಗಿರಲಿಲ್ಲ. ಕಸ್ಟಡಿಯಲ್ಲಿ ಇರುವಾಗಲೇ ಆತನ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅದಾದ ನಂತರ ಪ್ರದೋಷ್ ಇವರ ತಂದೆ ಕೂಡ ಇವತ್ತು ವಿಧಿವಶರಾಗಿದ್ದಾರೆ. ಸೊ ಹೀಗಾಗಿ ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋಕೆ ಅನುಮತಿ ಕೊಡಬೇಕು, ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಸೊ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಪ್ರದೋಷ್ನನ್ನು ಕರ್ಕೊಂಡು ಹೋಗಿ ಆತನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.